ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಷ್ಟೊಂದು ವೆರೈಟಿ ಚಟ್ನಿ ಪುಡಿಗಳು ಮಾಡಿ ತಿಂದಿರ್ತೀರಾ. ಕಡಲೆ ಬೀಜದ್ದು, ಹುರಿಗಡಲೆದು, ಕೊಬ್ಬರಿದಂತ. ಈರುಳ್ಳಿಯಿಂದ ಒಂದು ಈರುಳ್ಳಿ ಚಟ್ನಿ ಪುಡಿ ಮಾಡ್ಬೋದಂದರೆ ನಂಬ್ತೀರಾ? ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಆನಿಯನ್ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ತುಂಬ ವಿಭಿನ್ನವಾಗಿರುತ್ತೆ. ನೀವು ಹೇಳ್ಬೇಕಂದ್ರೆ ಬೇರೆ ಇನ್ನೆಲ್ಲ ಚಟ್ನಿ ಪುಡಿ ಬಿಟ್ಟು ಇದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ, ಅಷ್ಟು ಅದ್ಭುತವಾಗಿರುತ್ತೆ. ಇದನ್ನು ಆರಾಮ್ಸೆ 10-15 ದಿನ ಫ್ರಿಡ್ಜ್ಗೆ ಇಡ್ದೇನು ಸ್ಟೋರ್ ಮಾಡಿಡ್ಬೋದು. ಫ್ರಿಡ್ಜ್ಗೆ ಇಟ್ಕೊಂಡ್ರೆ ತಿಂಗ್ಳುಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ನೋಡಿ, ಈ ರೀತಿ ಮಾಡಿ ಆದಮೇಲೆ ಒಂದು ಏರ್ ಟೈಟ್ ಬಾಕ್ಸೆಲ್ಲ ಸ್ಟೋರ್ ಮಾಡಿ ಔಟ್ಸೈಡ್ ಇಟ್ರೂ ಏನೂ ಆಗೋಲ್ಲ. ಫ್ರಿಡ್ಜಲ್ಲಿ ಇಟ್ಟರಂತೂ ನೀವು ಅದು ಖಾಲಿ ಆಗೋವರೆಗೂ ಆರಾಮ್ಸೆ ಬಳಸ್ಬೋದು. ಬಿಸಿ ಬಿಸಿ ಅನ್ನಕ್ಕಾಗಿ ತಿನ್ನೋಕ್ಕೆ ಮತ್ತು ಚಪಾತಿಗೆ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ನೀವು ಅದ್ರ ಫ್ಯಾನ್ ಆಗೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈಗ ಇಲ್ಲಿ ಒಂದು 5-6 ಈರುಳ್ಳಿನ ಸಣ್ಣ ಕಟ್ ಮಾಡಬಾರ್ದು, ತೆಳುಗೆ ಈ ಥರ ಉದ್ದುದ್ದ ಸೀಳುಕೋಬೇಕು. ನಂತರ ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 1/4 ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಹಾಕ್ಕೋಬೇಕು, ಮೆಂತ್ಯ ತುಂಬ ಹಾಕ್ಕೋಬಾರ್ದು. ನಾನೀಗೊಂದು 5-6 ದೊಡ್ಡ ಗಾತ್ರದ ಈರುಳ್ಳಿಗೆ ಮಾಡ್ತಾ ಇರೋದು. ನಂತರ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಸಣ್ಣ ಊರಿನಲ್ಲಿ ಎಷ್ಟು ಹದವಾಗಿ ಹುರ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿ. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ಮಿಸ್ ಆಗದೆ ಬರುತ್ತೆ. ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. 1 ಸ್ಪೂನ್ ಧನಿಯಾ, 1 ಸ್ಪೂನ್ ಉದ್ದಿನಬೇಳೆ, ನಂತರ 1 ಸ್ಪೂನ್ ಕಡಲೆಬೇಳೆ ಅಷ್ಟನ್ನು ಸೇರಿಸ್ಕೊಂಡು ಅದನ್ನು ಅಷ್ಟೇ ಸಣ್ಣ ಊರಿನಲ್ಲಿ ಎಷ್ಟು ಒಂದು ಒಳ್ಳೆ ಹದಕ್ಕೆ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಚಟ್ನಿ ಪುಡಿ ಅಂತ ಹೇಳ್ಬೋದು. ನಂತರ ಈಗ ಒಂದು ಬೆಳ್ಳುಳ್ಳಿನ ಬಿಡಿಸಿ ಸಿಪ್ಪೆ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ. ಹಂತವಾಗಿ ಸೇರಿಸ್ಕೊಳ್ತಾ ಹೋಗಿ, ಎಲ್ಲವೂ ಒಟ್ಟಿಗೆ ಹಾಕೋದು ಬೇಡ. ನಂತರ ಸ್ವಲ್ಪ ಕರಿಬೇವು, ಇವೆಲ್ಲ ಬೇಗ ಫ್ರೈ ಆಗೋದ್ರಿಂದ ನೋಡ್ಕೊಂಡು ಸೇರಿಸ್ತಾ ಇದ್ದೀನಿ. ಇಲ್ಲಿ 1 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನ ತೊಗೊಳ್ತಾ ಇದ್ದೀನಿ. ಹುಣಸೆಹಣ್ಣ ನೀವು ನೋಡಿ, ನೀವು ಎಷ್ಟು ಈರುಳ್ಳಿ ತೊಗೊಳ್ತಿದ್ದೀರಾ ಇವೆಲ್ಲವೂ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗತ್ತೆ. ಈಗ ನಾನು 6 ಈರುಳ್ಳಿಗೆ ಇಷ್ಟು ಏನು ತೊಗೊಂಡಿದ್ದೀನಿ, ನೀವು ಎಷ್ಟು ಈರುಳ್ಳಿ ತೊಗೊಳ್ತಾ ಇದ್ದೀರಾ ಅದ್ರ ಪ್ರಮಾಣದಲ್ಲಿ ನೀವು ಎಲ್ಲ ಸಾಮಗ್ರಿಗಳನ್ನ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗತ್ತೆ. ಈಗ ಕರೆಕ್ಟ್ ಅದಕ್ಕೆ ಫ್ರೈ ಆಗಿದೆ. ನಾನು ಸ್ಟವ್ ಆಫ್ ಮಾಡಿ ಅದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿ ಪುಡಿ ಮಾಡ್ಕೋಬೇಕದ. ನಂತರ ಅದೇ ಬಾಣಲಿಗೆ ಒಂದು 4-5 ಸ್ಪೂನ್ ಅಡುಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈಗ ಇಲ್ಲಿ ಕಡಲೆ ಬೀಜನ ಒಂದು ಇಡೀ ಚೆನ್ನಾಗಿ ಅದನ್ನು ಅಷ್ಟೇ ಒಂದು ಒಳ್ಳೆ ಹದಕ್ಕೆ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಮಿಸ್ಸೇ ಮಾಡಬೇಡಿ. ಒಂದ್ಸಲ ಟ್ರೈ ಮಾಡಿಬಿಟ್ರೆ ಪದೇ ಇನ್ಯಾವ ಚಟ್ನಿ ಪುಡಿ ಮಾಡಲ್ಲ, ಇದೇ ಬೇಕಂತ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ಕಡಲೆ ಬೀಜ ಫ್ರೈ ಮಾಡಿದ್ಮೇಲೆ ಬೆಳ್ಳುಳ್ಳಿನೂ ಅಷ್ಟೇ ಒಂದು ಒಳ್ಳೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವನ್ನು ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಫ್ಲೇವರು ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಯಾವುದಾದ್ರೂ ಒಂದು ಮೂಲಕ ನಾವು ಕರಿಬೇವನ್ನ ಡೈಲಿ ಆಹಾರದಲ್ಲಿ ಸೇವಿಸಬೇಕು. ಈ ರೀತಿ ಈಗ ನೋಡಿ, ಇದನ್ನು ಅಷ್ಟೇ ಕಲರ್ ಚೇಂಜ್ ಆಗಬಾರ್ದು, ಬಟ್ ಕ್ರಿಸ್ಪಿ ಆಗಬೇಕು. ಆ ರೀತಿ ಫ್ರೈ ಮಾಡಿ ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಈಗ ಈರುಳ್ಳಿ ಏನು ಕಟ್ ಮಾಡಿದ್ದೆ ಒಂದೇ ಸಲ ಹಾಕ್ಕೊಳ್ಳಲ್ಲ, ನಾನೀಗ 2 ಬ್ಯಾಚಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕಿದ್ದು ಇದಕ್ಕೇನೆ. ಈಗ ಎಷ್ಟು ಡೀಪ್ ಫ್ರೈ ಮಾಡಬೇಕಂದ್ರೆ ಈರುಳ್ಳಿನಲ್ಲಿ ಆ ಈರುಳ್ಳಿದು ಏನು ಕಲರ್ ಇದೆ ವೈಟ್ ಏನು ಉಳಿಬಾರ್ದು, ಫುಲ್ ಬ್ರೌನ್ ಕಲರಿಗೆ ಚೇಂಜ್ ಆಗಬೇಕು. ಆ ರೀತಿ ಹಂಗಂತ ಹೋಗಬಾರ್ದು, ಬಿಡದೆ ಈ ರೀತಿ ಮಗಚ್ತಾನೆ ಇರಬೇಕು. ಈ ಥರ ಒಂದು 4-5 ನಿಮಿಷ ನೀವು ಮಗಚ್ತಾನೆ ಇದ್ದರೆ ಒಂದು ಒಳ್ಳೆ ಕಂದು ಬಣ್ಣಕ್ಕೆ ಬರುತ್ತೆ. ಅದುವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಈ ಇಡೀ ಚಟ್ನಿ ಪುಡಿಲಿ ಇದನ್ನು ಫ್ರೈ ಮಾಡ್ಕೊಳ್ಳೋದೆ ಸ್ವಲ್ಪ ಟೈಮು ತೊಗೊಳುತ್ತೆ, ಮತ್ತು ಇದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೊಂಡ್ರೇ ಚಟ್ನಿ ಪುಡಿ ಚೆನ್ನಾಗಿ ಬರೋದು. ನಂತರ ಈಗ ಇದನ್ನು ಒಂದು ಬಟರ್ ಪೇಪರ್ ಮೇಲೆ ತೆಗಿತಾ ಇದ್ದೀನಿ. ಮತ್ತು ಮಿಕ್ಕಿದ್ದಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಈ ಹಂತದಲ್ಲಿ ಏನಾದರೂ ಎಣ್ಣೆ ಸಾಕಾಗ್ತಿಲ್ಲ, ಡ್ರೈ ಅನಿಸ್ತಾ ಇದೆ ಅಂದರೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕಾಗತ್ತೆ. ನಾನು ಆಲ್ಮೋಸ್ಟ್ ಈಗ ಇಡೀ ಚಟ್ನಿ ಪುಡಿಗೆ ಫಸ್ಟ್ 1 ಸ್ಪೂನ್ ಹಾಕಿದ್ದೆ, ಇಲ್ಲೊಂದು 4-5 ಸ್ಪೂನು ಇಷ್ಟು ಸಾಕಾಗ್ಬಿಡುತ್ತೆ. ಬಟ್ ಈರುಳ್ಳಿನ ಸ್ವಲ್ಪ ಪೇಷನ್ಸಾಗೆ ಸಣ್ಣ ಊರಿನಲ್ಲಿ ಒಂದು ಬ್ರೌನ್ ಕಲರ್ ಬರೋವರೆಗೂ ಎಲ್ಲವೂ ಈ ಥರ ಮಗುಚ್ಕೊಂಡೇ ಎಲ್ಲ ಒಂದೇ ಅದಕ್ಕೆ ಫ್ರೈ ಮಾಡ್ಕೋಬೇಕು. ಅಷ್ಟು ಮಾಡಿಕೊಂಡ್ರೆ ಸಾಕು, ಸಖತ್ತಾಗಿ ಬರುತ್ತೆ ಚಟ್ನಿ ಪುಡಿ. ಈಗ ಇದು ನೋಡಿ ಆಲ್ಮೋಸ್ಟ್ ಆಗಿದೆ. ಇದನ್ನು ಅಷ್ಟೇ ಈಗ ಅದನ್ನು
ಒಂದು ಬಟರ್ ಪೇಪರ್ ಮೇಲೆ ಯಾಕೆ ತೆಗಿತಾ ಇದ್ದೀನಿ ಅಂದರೆ ಅದರಲ್ಲಿ ಏನಾದರೂ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಇದ್ದರೆ ಎಕ್ಸ್ಟ್ರಾ ಅದೆಲ್ಲ ಹೀರ್ಕೊಳ್ಳಿ ಅಂದ್ಬಿಟ್ಟು. ನಂತರ ಈಗ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಫಸ್ಟ್ ಗ್ರೈಂಡ್ ಮಾಡ್ಕೋಬೇಕು, ಪುಡಿ ಆಗಿಬಿಡ್ಬೇಕದು. ನಂತರ 2 ಸ್ಪೂನು ಖಾರಕ್ಕೋಸ್ಕರ ಖಾರದ ಪುಡಿ. ನಂತರ ಈಗೇನು ಇಲ್ಲಿ ಫ್ರೈ ಮಾಡಿದ್ವಿ ಇದೆಲ್ಲ ತಣ್ಣಗಾಗಬೇಕು, ಯಾವುದು ಬಿಸಿ ಇರಬಾರ್ದು. ಇದನ್ನು ಅಷ್ಟೇ ತಣ್ಣಗಾದ್ಮೇಲೆ ಸ್ವಲ್ಪ ಕ್ರಿಸ್ಪಿ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆವಾಗ ನೀವು ನೋಡಿ ಬಟರ್ ಪೇಪರ್ ಹೆಂಗೆ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೀರ್ಕೊಂಡಿದೆ ಅದನ್ನು ಹಾಕಿ ಈಗ ತುಂಬ ಒಂದೇ ಸಮ ಗ್ರೈಂಡ್ ಮಾಡಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಜಸ್ಟ್ ವಿಪ್ ಮಾಡಬೇಕು. ಮತ್ತು ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕಿ ನೋಡಿ ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದೇ ಸಮ ಗ್ರೈಂಡ್ ಮಾಡಬಾರ್ದು, ಜಸ್ಟು ಪಲ್ಸ್ ಮೋಡಲ್ಲಿ. ನಂತರ ಫ್ರೈ ಮಾಡಿಟ್ಕೊಂಡಂತಹ ಕಡಲೆ ಬೀಜ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿನೆಲ್ಲ ಹಾಕಿ ಚೆನ್ನಾಗಿ ಕರಿಬೇವು ಅದ್ರ ಜೊತೆ ಎಲ್ಲ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಬೇಕು. ಅದು ಮಾಡಿ ಮುಗಿಸೋ ಅಷ್ಟರೊಳಗೆ ಮನೆ ಎಷ್ಟು ಗಮ್ಮಂತಿರುತ್ತೆ ಅಂದರೆ ನಿಮಗೆ ಗೊತ್ತು. ಆನಿಯನ್ ಡೀಪ್ ಫ್ರೈ ಮಾಡಿದ್ರೆ ಹೆಂಗಿರುತ್ತೆ, ಅದರಲ್ಲೂ ಈ ಥರದ್ದೆಲ್ಲ ಹಾಕಿದ್ರೆ ನೋಡಿ ಈ ಥರ ಹೇರ್ ಟೈಟ್ ಬಾಕ್ಸ್ ಎಲ್ಲ ಹಾಕಿಟ್ಕೊಂಡ್ರೆ ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿ ಜೊತೆ ಸೈಡ್ ಡಿಶ್ ಆಗಿ, ಮತ್ತು ಏನು ಊಟ ಮಾಡ್ತಿದ್ರು ರಸಮ್ಗೆಲ್ಲ ಸೈಡ್ ಡಿಶ್ ಆಗಿ ಸಖತ್ತಾಗಿರುತ್ತೆ. ಮಿಸ್ ಮಾಡಬೇಡಿ, ಖಂಡಿತ ಟ್ರೈ ಮಾಡಿ. ನಿಮ್ಮ ಇಷ್ಟ ಆಗುತ್ತೆ, ಇದು ಖಂಡಿತ ಇಷ್ಟ ಆಗುತ್ತೆ. ಆದಷ್ಟು ಜನಕ್ಕೆ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಒಂದು ವಿಡಿಯೋಗೆ ಹೈಪ್ ಕೊಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.